ಅಪ್ಪ ಆಂಜನೇಯ ಸ್ವಾಮಿ, ನನ್ನ ತಂಗಿ ಭವಾನಿ ಒಂದ್ ಒಳ್ಳೆ ಮನತನ ಸೊಸೆಯಾಗಿ ಗುಣವಂತ ರೂಪವಂತರಾದ ವರನ್ ಕೈ ಹಿಡಿಯಕ್ಕೆ ಕಣ್ಸಪ್ಪ. ಮದುವೆ ದಿನ ಈ ಮುತ್ತಣ್ಣ ಈ ವಾದ್ಯ ನುಡಿಸ್ತಾ ಇದ್ರೆ ಜನ ಎಲ್ಲ ಆನಂದದಿಂದ ಮೈ ಮರೆತು ಕುಣಿದು ಕುಪ್ಪಳಿಸ್ಬೇಕು. ಸ್ವಾಮಿ ಪಾಪ ಇಲ್ಲಿ ಬಂದ ಶಾಸ್ತ್ರಿಗಳೇ, ನನ್ನ ತಂಗಿ ಕುಂಡಲಿ ನೋಡ್ರ ವಿಷಯ ಏನಂತ ಜಟಾಪಟ್ ಹೇಳ್ಬಿಡಿ. ಮುತ್ತಣ್ಣ, ನಿನ್ ತಂಗಿಗೆ ಮಹಾಲಕ್ಷ್ಮಿ ಯೋಗ ಇದೆ. ಮುತ್ತನಂತ ಮಾತು ಹೇಳಿದ್ರಿ. ಅವಳು ಮದುವೆ ಒಳ್ಳೆ ನಡೀತಯ್ಯ. ಹೌದಾ ಆಂಜನೇಯ ಸ್ವಾಮಿ, ನಿನಗೆ ಬೆಣ್ಣೆ ಸೇವೆ ಮಾಡ್ತೀನಿ ಗುರುವೆ. ಶಾಸ್ತ್ರಿಗಳೇ ಮುಂದೆ ಮುಂದೆ ಹೇಳಿ. ಭವಾನಿ ಭರ್ಜರಿಯಾಗೆ ಬಾಳ್ತಾಳೆ, ಬಾಯಿ ಬಂದಲ್ಲೇ ಇರ್ತಾಳೆ, ದೊಡ್ಡ ದೊಡ್ಡ ಮೋಟಾರ್ ಕಾರ್ನಲ್ಲಿ ಓಡಾಡ್ತಾಳೆಯ್ಯ. ಸಾಕು ಸಾಕು ಶಾಸ್ತ್ರಿಗಳೇ, ನನ್ನ ತಂಗಿ ಭವಾನಿ ತುಂಬಾ ಅದೃಷ್ಟವಂತೆ, ತುಂಬಾ. ಏ ಶೀಲಾ, ನನ್ಗೂ ಒಂದ್ ಮಾವಿನಕಾಯಿ ಕಿತ್ಕೊಡೆ. ನಾನ್ ಯಾಕೆ ಕಿತ್ಕೊಡ್ಲಿ? ಬೇಕಾದ್ರೆ ನೀನೇ ಹತ್ತು ಕಿತ್ಕೋ. ನಿಂಗ್ ಗೊತ್ತಿಲ್ವಾ ನಾನ್ ಮರ ಹತ್ತಕ್ ಆಗೋದಿಲ್ಲ ಅಂತ? ಮರ ಹತ್ತೋಕ್ ಅಂದಿದ್ರೆ ಅಲ್ಲೇ ನಿಂತ್ಕೊಂಡು ತಮಾಷೆ ನೋಡು. ಭವಾನಿ ಏನಾಯ್ತಮ್ಮ? ಏನಾಯ್ತು? ಕುಂಟು ಟೇಸ್ಟೇ 108. ಮಾವಿನಕಾಯಿ ಕೀಳಕ್ ಬಂದ್ಲು, ಆಗದೆ ಬಿದ್ಬಿಟ್ಲು. ಸಾಕು ಬಾಯ್ ಮುಚ್ಚೆ ಮೂದೇವಿ, ನನ್ ತಂಗಿ ನಾಡ್ಕೆ ಮಾಡ್ತೀಯಾ? ನೀನ್ ನೋಡಕ್ಕಂತ 108 ಬಂದು ಹೋದ್ರಲ್ಲ, ಏನಾಯ್ತು? ಎಲ್ರು ಮೂಗ್ ಮುಚ್ಚಿ ನೋಡಿದ್ರು, ಬಂದ್ಬಿಟ್ಲು ದೊಡ್ಡದಾಗಿ. ಅಣ್ಣ, ಅವಳ ಹತ್ರ ಮಾತಾಡೋದು ಕೊಚ್ಚೆ ಮೇಲೆ ಕಲ್ಲು ಹಾಕ್ದಂಗೆ. ನಡಿ ಹೋಗೋಣ. ಭವಾನಿ, ಇವಕ್ಕೆಲ್ಲ ಏನ್ ಗೊತ್ತು? ನಾನು ಈಗ ತನ ಪೂಜಾರಪ್ಪನ ಕೇಳ್ಕೊಂಡ್ ಬಂದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿನ್ ಮದುವೆ ಜಾಮ್ ಜಾಮ್ ಅಂತ ನಡೀತಂತೆ, ಅದ್ದೂರಿಯ ನಡೀತಂತೆ. ನಿನ್ ಮದುವೆ ಮೆರವಣಿಗೆ ಎತ್ತಿನ ಗಾಡಿಲಲ್ಲ, ದೊಡ್ಡ ಮೋಟರ್ ಗಾಡಿ ನಡೀತಂತೆ, ಗೊತ್ತಾ? ಅಣ್ಣ, ಮಾವಿನಕಾಯಿ ಅಷ್ಟೇ ತಾನೆ? ನೋಡ್ರಣ್ಣ, ನೋಡು ತಗೊಮ್ಮ. ಒಳಗೆ ಹೋಗ್ತಾ ಇದ್ದ, ಹೋಗ್ಬಿಟ್ಪ. ಮುತ್ತು ಭವಾನಿನ ನನ್ನ ಮಕ್ಕಳಿಗಿಂತೂ ಹೆಚ್ಚಾಗಿ ಸಾಕಿದ್ದೀನಿ. ನನಗೆ ಹೊಟ್ಟೆಗಿಲ್ದೇ ಇದ್ರು ಕೈ ತೂತಾಗಿ ಸಾಕಿದ್ದೀನಿ. ಯಾಕೆ ಅಂದ್ರೆ ನಾಳೆ ಜನ ಮಲತಾಯಿ ಸಾಕಿದ ಮಕ್ಕಳು ಅಂತ ಆಡ್ಕೋಬಾರ್ದು ನೋಡಿ. ಇವರಿಬ್ರು ಚಿಕ್ಕವರಿದ್ದಾಗಲೇ ಇವ್ರ ತಂದೆ ತೀರ್ಕೊಂಡ್ರು. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ. ನಿನ್ ತಂಗಿನ ಇವತ್ತೇ ನೋಡ್ಕೊಂಡು ಹೋಗೋಣ ಅಂತ ಅವಸರದಲ್ಲೇ ಹೊಟ್ಟು ಬಂದ್ಬಿಟ್ಟಿದೀವಿ ನೋಡು. ಒಳ್ಳೆ ಕೆಲಸ ಮಾಡಿದ್ರಿ. ಮುತ್ತು, ಬೇಗ ಹೋಗಿ ನಿನ್ ತಂಗಿನ ಕರ್ಕೊಂಡ್ ಬಾಗಪ್ಪ. ಕರ್ಕೊಂಡ್ಬಂದ್ರಿಮ್ಮ. ಭವಾನಿ, ನಿನ್ಗೋಸ್ಕರ ಎಲ್ರು ಕಾಯ್ತಾ ಇದಾರೆ, ಬೇಗ ಬಾ. ಹೋಗೋಣ. ನಾಚಿಕೆನಾ? ಬಾ. ಅಣ್ಣ, ಅಮ್ಮ ನನ್ ಬಗ್ಗೆ ಏನು ಹೇಳೇ ಇಲ್ಲ ಅವ್ರಿಗೆ. ಏನು ಪರವಾಗಿಲ್ಲ. ಈ ಊರಿನಲ್ಲಿ ನಿನಗಿಂತ ಸುಂದರವಾಗಿರೋಳು, ಮುದ್ದಾಗಿರೋಳು ಬೇರೆ ಯಾರಿದ್ದಾರೆ? ಬಾ ಬಾಮ. ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊ. ಇದೇನಿದು, ಕುಂಟಿನಾ? ಕುಂಟಿ ಅಲ್ಲ, ಒಂದ್ ಕಾಲ್ ಏಟ್ ಬಿದ್ದಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ. ನಾನು ಹೇಗಾದ್ರೂ ಮಾಡಿ ದುಡ್ಡು ಸೇರಿಸಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರಿಪಡಿಸ್ತೀನಿ. ಅಲ್ಲಿವರೆಗೂ ಈ ಕುಂಟಿನ ಸೊಸೆ ಅಂತ ಮನೇಲಿ ಇಟ್ಕೊಂಡಿಲ್ಲ. ಒಂದ್ ಕೆಲಸ ಮಾಡಿ, ಹುಡುಗಿ ನೀವೇ ಕರ್ಕೊಂಡೋಗಿ ಡಾಕ್ಟರ್ ತೋರಿಸ್ಬಿಡಿ. ಇದರಲ್ಲಿ ತೊಂದರೆ ಏನ್ ಬಂತು? ದಿವಾನರು ವಂಶ ನಮ್ಮದು. ರಾವ್ ಬಹದ್ದೂರ್ ರಾಜಾರಾಯರ ಮರಿಮಗನ ಮೊಮ್ಮಗನ ಮರಿಮಗ ನಾನೇ ದಿವಾನ್ಗಿರಿ ಬಿಟ್ಟು ದೀನದಲಿತರ ಉದ್ಧಾರಕ್ಕೋಸ್ಕರ ಈ ಕುಮಾರ್ ಕಂಠಿರುವಂಗೆ ಬಡವರ ಮನೆ ಹೆಣ್ ತಂದ್ಕೊಳ್ಳ ಅಂತ ಬಂದ್ರೆ ಹೀಗ ಚಿಚಿ ಸಂಬಂಧಿಕರು ನೋಡಿದ್ರೆ ಕ್ಯಾಕ ಸುಗಿತಾರೆ. ಏನ್ ನೋಡ್ತೀರಿ ಇನ್ನು? ನಡೀರಿ. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೋಗ್ಬೇಡಿ. ನಮ್ಮ ಭವಾನಿ ಚಿನ್ನದಂತ ಹುಡುಗಿ, ಎಂತ ದೊಡ್ಡ ಮನೆ ಆದ್ರು, ಎಷ್ಟೇ ಕೆಲಸ ಇದ್ರು ನಗ್ನಗ್ತಾ ಅಚ್ಚುಕಟ್ಟ ಮಾಡ್ತಾಳೆ. ನಿಮ್ ಕಾಲ್ ಬಿದ್ದು ದಯವಿಟ್ಟು ಒಪ್ಕೊಳ್ಳಿ. ನನ್ನ ತಂಗಿ ಅಂತ ಹೆಣ್ಣು ಬೇರೆ ಎಲ್ಲೂ ಸಿಕ್ಕಲ್ಲ. ಸಿಗದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೇಳ್ರಿ. ಹೇಳ್ತೀನಿ ಒಡೆಯ, ಒಂದೇ ಒಂದ್ ಮಾತು ಹೇಳ್ತೀನಿ, ದೂಸರ ಮಾತೇ ಬೇಡ. ಇನ್ನು ಈ ಕುಂಟ ತಂಗಿಯನ್ನ ನನ್ನ ಮಗನ ಮದುವೆ ಮಾಡ್ಕೊಡ್ಬೇಕು ಅಂತಿದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡ್ಬೇಕು. ಇವತ್ತೇ ತಂದು ಕೊಟ್ರೆ ನಾಳೆನೆ ಮದುವೆ ಮಾಡಿ ಮನೆ ತುಂಬಿಸ್ಕೋತೀನಿ. ತಿಳಿತಾ? ಬನ್ನಿ. 50,000? 50,000 ರೂಪಾಯಿ ವರದಕ್ಷಿಣೆ ಕೊಡದೇ ಇದ್ರೆ ಈ ಕುಂಟಿನ ಯಾರೋ ಮದುವೆ ಆಗ್ತಾರೆ? 50,000 ಅನ್ನೋದು ಎಷ್ಟು ಅನ್ನೋದೇ ಗೊತ್ತಿಲ್ಲ. ಇನ್ನು ಕೊಡೋದು ಎಲ್ಲಿ ಬಂತು? ನನ್ನ ಕರ್ಮ. ಲೇ, ನೀನು ಹುಟ್ಟವಾಗ್ಲಿ ಯಾಕೆ ಸಾಯ್ಲಿಲ್ಲ? ಈಗ ತಾನೆ ಎಲ್ಲಿ ಬದುಕಿದಾಳ ಅವಳು? ದಿನ ಶಾಪ ಹಾಕಿ ಹಾಕಿ ಅವಳ ಸಾಯಿಸ್ತಾ ಇದ್ಯಾ? ನನ್ನ ಹಣೆ ಬರಕ್ಕೆ ಯಾರ್ ನಂದು ಏನ್ ಪ್ರಯೋಜನ ಅಣ್ಣ? ಸುಮ್ನೆ ಅಮ್ಮನ್ಗೆ ಯಾಕಂತೀಯ?
ಅಂದೇನ್ ಮಾಡ್ತಾನೆ, ಕೈಯಲ್ಲಿ ಕಿಸಿಯಲ್ಲ, ಜೇಬಿಲಿ ಕಾಸಿಲ್ಲ. ಕಂಡವ್ರ ಮನೆ ಮದ್ವೆ ಎಂಜಿಲ್ ಕಾಸಿಗೆ ಪಿಪಿ ಊದೋಕ್ ಹೋಗ್ತಾನೆ. ತನ್ನ ಸ್ವಂತ ತಂಗಿ ಮದ್ವೆಗೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡೋ ತಾಕತ್ತು ಅವನ್ಗೆಲ್ಲಿದ್ಯೆ? ಚಿಕ್ಕಮ್ಮ, ನನ್ ರೇಕ್ಸ್ ಬೇಡ. ಯಾಕೆ ಅರ್ಸ್ತೀಯ? ನೀನ್ ಗಂಡಸಾಗಿದ್ರೆ 50,000 ರೂಪಾಯಿ ಸಂಪಾದನೆ ಮಾಡಿ ನಿನ್ ತಂಗಿ ಮದ್ವೆ ಮಾಡು. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಪಟ್ಟಣಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಬಂದೇ ಬರ್ತೇನೆ. ನನ್ನ ತಂಗಿ ಮದುವೆನ ಭರ್ಜರಿಯಾಗಿ ಮಾಡ್ತೀನಿ. ಈ ಊರಿನ ಎಲ್ರ ಕಣ್ಣು ಕೋರಿಸೋ ಹಾಗೆ ದೊಡ್ಡ ಕಾರಲ್ಲಿ ಮೆರವಣಿಗೆ ಮಾಡ್ತೀನಿ. ಮಾಡ್ತೀಯ ಮೆರವಣಿಗೆ ಮುಂದೆ ಪಿಪಿ ಬಾರಿಸ್ತೀಯ. ಹೋಗೋಗೋ, ಸೌದೆ ಕಡಿಯೋಗು. ಏನೇ ನೋಡ್ತಾ ನಿಂತಿದ್ದೀಯಾ? ಬಟ್ಟೆ ಬದಲಾಯಿಸೋಗು, ಒಲೆ ಹಚ್ಚೋಗು. ಏನ್ ಗಂಟು ಬಿದ್ರಪ್ಪ ಅಣ್ಣ ತಂಗಿ, ನನ್ನ ಕರ್ಮ ಶನಿಗಳು. ನನ್ಗೋಸ್ಕರ ನೀನಷ್ಟು ದೂರ ಹೋಗಿ ದುಡಿಬೇಕಾಯ್ತಲ್ಲ ಅಣ್ಣ. ಅಯ್ಯೋ ಹುಚ್ಚುಡ್ಗಿ, ಇದ್ರ ದೂರ ಏನ್ ಬಂತು? ಸಂಪಾದನೆ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ದುಡಿಲೇಬೇಕಲ್ವಾ? ಹಾ, ಇದರಲ್ಲಿ ರಾಗಿ ರೊಟ್ಟಿ ಕೊಬ್ಬರಿ ಚಟ್ನಿ ಇಟ್ಟಿದ್ದೀನಿ. ಹೌದಾ? ಆಹಾ, ಗಮಗಮ ಅಂತಿದೆ. ನೀನ್ ತಟ್ಟಿದ ರೊಟ್ಟಿಂದ ಸುಮ್ನೆನಾ? ಈ ಮನೆ ಕೆಲಸ ಮಾಡಿ ಮಾಡಿ ನಿನ್ ಕೈ ಎಷ್ಟು ಹೊರಟು. ಅಮ್ಮ, ಆಶೀರ್ವಾದ ಮಾಡು. ಹಣ ಸಂಪಾದನೆ ಮಾಡಕ್ ಹೋಗ್ತಾರೆ ಕೆಲಸದಲ್ಲಿ, ಜಯ ಸಿಕ್ಲಿ ಅಂತ ಆಶೀರ್ವಾದ ಮಾಡು. ನಿನಗೆ ಹಣ ಸಿಕ್ಕದೇ ಇದ್ರು ಸರಿ, ನನ್ನ ಭಾಗಕ್ಕೆ ಮುತ್ತು ಸತ್ತೋಗ್ಬಿಟ್ಟ ಅನ್ಕೊಂತೀನಿ. ಅಮ್ಮ, ಪರವಾಗಿಲ್ಲ ಬಿಡು ಭಾವನೆ. ಅಮ್ಮ ಏನೇ ಬೈದ್ರು ಅದು ಮಗನ್ಗೆ ಆಶೀರ್ವಾದನೆ. ಇಲ್ಲಿ ಕೇಳು ಮುತ್ತು, ನೀನ್ ತಿಂಗಳು ಮನೆ ಖರ್ಚಿಗೆ ಸರಿಯಾಗಿ ಹಣ ಕಳಿಸಿದ್ರೆ ಸರಿ. ಇಲ್ಲ ಅಂದ್ರೆ ಈ ಕುಂಟಿನ ಯಾವನಾದ್ರೂ ಕುಂಟನ ಕಟ್ಟಿ ನಾನು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗ್ಬಿಡ್ತೀನಿ. ಜ್ಞಾಪಕ ಇರ್ಲಿ. ಏನೋ ಮುತ್ತು, ಮದುವೆಗೆ ಪಿಪಿ ಬಾರ್ಸಕ್ ಹೋಗ್ತಾ ಇದೆಯೋ? ಯಾವರಲ್ಲಿ ಮದುವೆ? ಇಲ್ಲ ತಾತ, ಹಣ ಸಂಪಾದನೆ ಮಾಡೋದಕ್ಕೆ ಪಟ್ಟಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ವಾಪಸ್ ಬರ್ತೀಯೋ ಇಲ್ವೋ? ಖಂಡಿತ ಬಂದೇ ಬರ್ತೀನಿ. ವಾಪಸ್ ಬಂದ್ಮೇಲೆ ನನ್ನ ತಂಗಿ ಮದುವೆನ ಜಾಮ್ ಅಂತ ಮಾಡ್ತೀನಿ. ಆ ಮದುವೆಯಲ್ಲಿ ನಾನು ಕೋಟಿ ಗಟ್ಟಲೆ ದರೋಡೆ ಆಗ್ತಿದೆ. ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೆ, ಜನಕ್ಕೆ ನಾವೇನು ಅಂತ ಉತ್ತರ ಕೊಡೋದು? ಸರ್, ನನಗನ್ಸುತ್ತೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ಕೈವಾಡ ಅಲ್ಲ ಅಂತ. ಇದ್ರ ಹಿಂದೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಗ್ಯಾಂಗ್ ಆಪರೇಟ್ ಮಾಡ್ತಾ ಇದೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಕಮ್ ಇನ್ ಮಿಸ್ಟರ್ ವಿನೋದ್. ಈ ಕಳ್ಳತನಗಳ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿ, ಇವನೇ. ಕಿರಣ್ ಕುಮಾರ ಈತ ಈ ಊರಿಗೆ ದೊಡ್ಡ ಶ್ರೀಮಂತ. ಶ್ರೀಮಂತರಾದವ್ರೆ ಇನ್ನೂ ಹೆಚ್ಚಿನ ಐಶ್ವರ್ಯ ಸಂಪಾದನೆ ಮಾಡೋಕ್ಕೋಸ್ಕರ ಕಳ್ತನ ಮಾಡೋಕ್ಕೂ ಹೆದರೋದಿಲ್ಲ. ಯಾಕೆಂದ್ರೆ ಬಡವರು ಕಾನೂನು ಹೆದರ್ತಾರೆ, ಶ್ರೀಮಂತರು ಕಾನೂನ ಆಟದ ಬೊಂಬೆ ತರ ಆಡಿಸ್ತಾರೆ. ಮಿಸ್ಟರ್ ವಿನೋದ್, ಕಿರಣ್ ಕುಮಾರ ಕಳ್ಳ ಅನ್ನೋದಕ್ಕೆ ನಮ್ಮ ಹತ್ರ ಆಧಾರ ಏನಿದೆ? ಇದೆ. ಇದುವರೆಗೂ ಯಾವ ಪಟ್ಟಣಗಳಲ್ಲಿ ವಜ್ರಗಳ ಕಳ್ತನ ಆಗಿದೆಯೋ, ಕಳ್ತನ ಆಗಕ್ಕೆ ಒಂದೆರಡು ದಿನದ ಮುಂಚೆ ಕಿರಣ್ ಕುಮಾರ್ ಆ ಪಟ್ಟಣಗಳಲ್ಲಿದ್ದ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಪ್ರೂಫ್ಗಳಿವೆ. ಈ ರೀತಿ ಪ್ರೂಫ್ಗಳನ್ನ ಇಟ್ಕೊಂಡು ನಾವು ಕಿರಣ್ ಕುಮಾರ್ನ ಅರೆಸ್ಟ್ ಮಾಡೋಕ್ಕಾಗೋಲ್ಲ. ಏನೋ ದಟ್? ನಿಮ್ಮ ಮಾತನ್ನು ಒಪ್ತೀನಿ ಸರ್. ಪ್ರೂಫ್ ಸಮೇತ ಅವನ್ನ ಹಿಡಿಯೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಐ ಸಿ. ಏನ್ ನಿಮ್ ಪ್ಲಾನು? ಮನುಷ್ಯ ತಪ್ಪು ಮಾಡೋದು, ಸಿಕ್ಕಾಕೊಳ್ಳೋದು ಕೇವಲ ಅವನ ವೀಕ್ನೆಸ್ಗಳಿಂದ. ಆ ರೀತಿ ಕಿರಣ್ ಕುಮಾರ್ಗೆ 2 ವೀಕ್ನೆಸ್ಗಳಿವೆ. ಒಂದು ತುಂಬಾ ಬೆಲೆ ಬಾಳೋ ವಜ್ರಗಳು, ಇನ್ನೊಂದು ಸುಂದರವಾದ ಹುಡುಗಿರು. ವೆರಿ ಇಂಟ್ರೆಸ್ಟಿಂಗ್. ಪ್ಲೀಸ್ ಕಂಟಿನ್ಯೂ. ಈಗ ನಮ್ಮ CBI ಡಿಪಾರ್ಟ್ಮೆಂಟ್ನಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಮಿಸ್ ಲೀಲಾ ಅಂತಿದಾರಲ್ಲ, ಅವ್ರನ್ನ ಈ ಆಪರೇಷನ್ಗೆ ಡೆಪ್ಯೂಟ್ ಮಾಡಿದ್ರೆ ಕಿರಣ್ ಕುಮಾರ್ ಸುಲಭವಾಗಿ ಹಿಡಿಬೋದು ಅಂತ ನನಗೆ ನಂಬಿಕೆ ಇದೆ. ವೆರಿ ಗುಡ್ ಪ್ಲಾನ್. ಮಿಸ್ ಮಂಜುಳಾ, ಪ್ಲೀಸ್ ಕಾಲ್ ಮಿಸ್. ನಿಮ್ ಪ್ಲಾನ್ ಏನು ಅಂತ ಹೇಳಿ. ನಮ್ಮ CBI ಆಫೀಸರ್ ಮಿಸ್ ಲೀಲಾನ ಮಿಸ್ ಮಾಲಾ ಅಂತ ಮಾಡಿ ಆಫ್ರಿಕಾದಲ್ಲಿ ದೊಡ್ಡ ವಜ್ರಗಳ ವ್ಯಾಪಾರಿ ಅಂತ ಹೇಳಿ ಕಿರಣ್ ಕುಮಾರ್ಗೆ ಪರಿಚಯ ಮಾಡಿಸೋದು. ಆಗ ಕಿರಣ್ ಕುಮಾರ್ ಸೀಕ್ರೆಟ್ಸ್ ನ ತಿಳ್ಕೊಳ್ಳೋದಕ್ಕೆ ನಮ್ಗೊಂದು ದಾರಿ ಸಿಗುತ್ತೆ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ನಿನಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ರೆಸ್ಪಾನ್ಸಿಬಲ್ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ವಜ್ರಗಳು ಕಳ್ತನ ಮಾಡ್ತಾರೋನು ಕಿರಣ್ ಕುಮಾರ್ ಅಂತ ನಮ್ಗೆ ಅನುಮಾನ ಬಂದಿದೆ. ಅವನ್ನ ಹಿಡಿಯೋದಕ್ಕೆ ಮಿಸ್ಟರ್ ವಿನೋದ್ ಒಂದು ಪ್ಲಾನ್ ಮಾಡಿದ್ದಾರೆ. ನಿನ್ನನ್ನ ರಿಚ್ ಡೈಮಂಡ್ ಮರ್ಚೆಂಟ್ ಫ್ರಮ್ ಆಫ್ರಿಕಾ ಮಿಸ್ ಮಾಲಾ ಅಂತ ಅವನಿಗೆ ಪರಿಚಯ ಮಾಡುತ್ತೆ. ನೀನು ಅವನ ಗೆಳೆತನ, ವಿಶ್ವಾಸ ಸಂಪಾದನೆ ಮಾಡಿ ನಮ್ಮ ಬಲೆಗೆ ಅವನು ಬೀಳೋ ಹಾಗೆ ಮಾಡಿದೆ. ಮಿಸ್ ಲೀಲಾ, ಯಾರಿಗೂ ಅನುಮಾನ ಬರ್ದೇ ಇರೋದಕ್ಕೆ ಮತ್ತು ನಿಮ್ಮ ಸಹಾಯಕ್ಕೆ ಇವ್ರು ನಿಮ್ಮ ಚಿಕ್ಕಪ್ಪನಾಗಿ, ಈಕೆ ನಿಮ್ಮ ಚಿಕ್ಕಮ್ಮನಾಗಿ ನಿಮ್ಮ ಜೊತೆಲೇ ಇರ್ತಾರೆ. ಸರ್, ನನ್ನ ಮತ್ತು ಕಿರಣ್ ಕುಮಾರ್ ಭೇಟಿ ಹೇಗಾಗುತ್ತೆ? ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿ ನಗರದ ಎಲ್ಲಾ ಶ್ರೀಮಂತರ ಜೊತೆಗೆ ಕಿರಣ್ ಕುಮಾರ್ನು ಇನ್ವೈಟ್ ಮಾಡೋಣ. ಆ ಪಾರ್ಟಿನಲ್ಲೇ ನಿಮ್ಮದು ಕಿರಣ್ ಕುಮಾರ್ದು ಭೇಟಿ. ಇನ್ಸ್ಪೆಕ್ಟರ್ ವಿನೋದ್, ಮಿಸ್ಟರ್ ಕಿರಣ್ ಕುಮಾರ್ ಬಹಳ ಬುದ್ಧಿವಂತ. ಪಾರ್ಟಿನಲ್ಲಿ ನಮ್ಮವ್ರನ್ನೆಲ್ಲ ಗುರುತು ಹಿಡಿದ್ಬಿಟ್ರೆ?
ನಮ್ಮವ್ರನ್ನ ಯಾರು ಗುರುತಿಸದೇ ಇರೋದಕ್ಕೆ ಫ್ಯಾನ್ಸಿ ಡ್ರೆಸ್ ಪಾರ್ಟಿ ಅರೇಂಜ್ ಮಾಡಿದ್ರೆ ಆಯ್ತು. ವೆರಿ ಗುಡ್. ನೀವು ಈ ಪ್ಲಾನ್ ಪ್ರಕಾರ ತಕ್ಷಣ ನಿಮ್ಮ ಕೆಲಸ ಪ್ರಾರಂಭಿಸಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಅಬ್ಬಾ. ಆಹಾ. ಆಹಾ. ಅರೆ ಬ್ಯಾಂಡ್ ಮಾಸ್ಟ್ರು ಗಂಟೆಗೆ ರೊಟ್ಟಿ ಸಿಗಾಕ್ಬಿಟ್ಟೈತೆ. ತಾಳು ಒಂದ್ ಕಪ್ ಬಿಸಿ ಕಾಫಿ ಕೊಡ್ತೀನಿ. ಬೇಡ ಬೇಡ, ಹಳ್ಳಿಲಿ ನನ್ ತಂಗಿ ನನ್ನ ನೆನ್ಸ್ಕೊತಾ ಇದ್ದಾಳೆ, ಅದಕ್ಕೆ ಈ ಬಕ್ಕಲ್ಕೆ. ಯಾಕಂದ್ರೆ ಊರಿಂದ ಬಂದ್ಮೇಲೆ ಕಾಗದ ಬರ್ದಿಲ್ಲ ನೋಡು. ನಿಂದ ಯಾವ ಊರು? ರುದ್ರಪಟ್ನ. ರುದ್ರಪಟ್ಟಣ ಪಕ್ಕದಲ್ಲಿರೋ ಅಂಚೆಪಾಳ್ಯ. ಗೊತ್ತು. ಅಂಚೆಪಾಳ್ಯದಲ್ಲಿ ನಮ್ಮ ಮಾವನ ಅತ್ತೆ ಮಗಳು ಮದುವೆ ಆಗಿದ್ದು ಅಲ್ಲೇ. ಹಾ. ನೀನೇ ಯಾಕಿಲ್ಲಿ ಬಂದೆ? ತಂಗಿ ಮದ್ವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಇಲ್ಲಿಗೆ ಬಂದೆ. ಆದ್ರೆ ಸಂಪಾದನೆಗೂ ಮುಂಚೆ ಕಳ್ತನ ಆಗೋಯ್ತು. ಏನ್ ಕಳ್ತನ ಆಗೋಯ್ತು? ಮರ್ಯಾದೆ. ಮರ್ಯಾದಿನ ಅಂದ್ರೆ ಈ ವೇಷಕ್ಕೆ ಬಗ್ಗೆ ಟೋಪಿ ಅಲ್ವಾ, ನೆನ್ನೆ ರಾತ್ರಿ ಅದೇ ಕಳ್ತನ ಆಗೋಯ್ತು. ಈ ಊರಿನ ಜನನೇ ಹಾಗೆ. ನಾನು ಬಂದು 10 ವರ್ಷ ಆಯ್ತು. ಈ ತರ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ದೊಡ್ಡ ಮನ್ಸಾಗೋಣ ಅಂತ ಬಂದೆ. ನನ್ನ ತೀದ್ ಬಂದಿದ್ದೆಲ್ಲ ಕಿತ್ಕೊಂಡು ಈ ಕಾಪಿ ಕೆಟ್ಲಿ ಬಿಟ್ಬಿಟ್ಟು ಹಗಲು ರಾತ್ರಿ ಕಾಪಿ ಕಾಪಿ ಅಂತ ಮಾರ್ಕೊಂಡು ಇರೋ ತರ ಮಾಡ್ಬಿಟ್ರು. ಬಿಸಿ ಬಿಸಿ ಕಾಪಿ ತಗೋ ಕುಡಿ. ನನ್ನ ಕಾಸೆ ಇಲ್ವೇ? ನಮ್ಮೂರನ್ನು ಅಂದ್ಮೇಲೆ ನಾನು ಕಾಸು ಕೇಳ್ತೀನ? ನೋಡು, ನೀನ್ ಹಣ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆದ್ಮೇಲೆ ನನಗೊಂದು ಚೆಕ್ ಕೊಟ್ಬಿಡು. ನಾನು ಇದುವರೆಗೂ ಚೆಕ್ ನೋಡಿಲ್ಲ. ಕೊಡೋಣ ಕೊಡೋಣ. ಅರೆ ರೊಟ್ಟಿ ತಗೋ, ನನ್ ತಂಗಿ ಮಾಡಿದ್ದು, ಅಸ್ಲಿ ತುಪ್ಪದಲ್ಲಿ ಮಾಡಿದ್ದು, ಗೊತ್ತಾ? ಹಾ. ವಾರೆ ವಾ, ಇಂಥ ಅಸ್ತು ತುಪ್ಪದ ರೊಟ್ಟಿ ತಿಂದು ಬಹಳ ವರ್ಷ ಆಗಿತ್ತು. ಈ ಊರ್ನಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಟು, ಹೆಂಗಸು ಎಲ್ಲ ನಕಲಿ ಶಿವ. ಬಾ, ನಿಂತೋಯ್ತು. ಏನು ನನ್ ಬಿಕ್ಕಲ್ಕೆ? ಕಾಫಿ ತಗೊಂಬಾರೋ. ಬಂದೆ ಶಿವ. ನೋಡ್ ಶಿವ, ನಾನ್ ಸಿಟಿ ಮಾರ್ಕೆಟ್ ಹತ್ರ ಆ ಜಟ್ಕಾ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಇರ್ತೀನಿ, ನೋಡು. ಅಲ್ಲಿ ಕಿರಣ್ ಕುಮಾರ್ ಅಂತಿದ್ದಾರೆ, ಅವ್ರ ರಸ್ತೆ ಕ್ರಾಸ್ ಮಾಡೋದಕ್ಕೆ ಟ್ರಾಫಿಕ್ ಬಂದ್ ಮಾಡು. ಎಸ್ ಸರ್. ಬನ್ನಿ ಸರ್, ನೀವೇ ಬನ್ನಿ ಸರ್. ಗಾಡಿಯಲ್ಲಿ ಸರ್? ಗಾಡಿ ಅದನ್ನ ನಾನು ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದೆ. ಅದು ಇಲ್ಲಿಗೆ ಹೇಗೆ ಬರುತ್ತೆ? ತುಂಬಾ ತಮಾಷೆ ಮಾತಾಡ್ತೀರಾ. ನಡೀರಿ ಸರ್. ಹೌದು ಹೌದು. ಓಹೋ, ಬನ್ನಿ ಸರ್ ಬನ್ನಿ, ಎಲ್ರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಮೇಲಕ್ಕೆ ಹೋಗಿ. ನನ್ನ ಯಾಕೆ? ಬ್ಯಾಂಡ್ ಬಾರ್ಸೋಕೆ. ಹೌದಾ? ಏನಾರ ಭಿಕ್ಷೆ ಹಾಕಿ ಸಮಯ. ಅಪ್ಪ ಅಪ್ಪ, ಈಗ ತಾನೇ ನಿನ್ನ ನೆನ್ಸ್ಕೊಂಡೆ. ನೆನೆದವರ ಮನದಲ್ಲಿ ಮಾದೇವ ಅಂತ. ನೀನು 100 ವರ್ಷ ಚೆನ್ನಾಗಿ ಬಾಳಪ್ಪ. ಚಿಲ್ರೆ ಹಾಕಪ್ಪ. ಅಯ್ಯೋ, ನನ್ ಕೆಲ ದುಡ್ಡೇ ಇಲ್ವಲ್ಲಪ್ಪ. ನಾ ಬರ್ತೀನಿ. 1 ನಿಮಿಷ ಇರಪ್ಪ. ಈ ಡ್ರೆಸ್ಸು ಬಹಳ ಚೆನ್ನಾಗದೆ, ಪಳ ಪಳ ಅಂತ ಹೊಳಿತದೆ. ಎಷ್ಟು ಕೊಟ್ರಿ? 2 ಬೆಳ್ಳಿ ನಾಣ್ಯ. ಯಾಕಪ್ಪ ಗಾಬರಿ ಆಗೋಯ್ತಾ? ಈಗಿನ ಕಾಲದಲ್ಲಿ ಬೆಳ್ಳಿ ನಾಣ್ಯ ಹೇಗ್ ಬಂತು ಅಂತ? ಇದು ನಮ್ಮ ಅಜ್ಜನ ಕಾಲದ ಬಟ್ಟೆ, ಅವನೇ ಹೊಲ್ಸಿದ್ದು. ಚೆನ್ನಾಗಿದ್ಯಾ? ನಾ ಬರ್ತೀನಿ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಸ್ವಾಮಿಗಳು ಚಲ್ಬೇಕು, ಅಂತರ್ಯಾಮಿಗಳು. ನಾನು ಅಂತರ್ಯಾಮಿ ಅಲ್ಲ, ಆನಂದ ಸ್ವಾಮಿ. ಸ್ವಾಮಿಗಳು ದೇವಸ್ಥಾನ ಬಿಟ್ಟು ಇಲ್ಲಿ? ಇದು ಒಂಥರ ದೇವಸ್ಥಾನವೇ. ಅಲ್ಲಿ ಭಗವಂತ ಇರ್ತಾನೆ, ಇಲ್ಲಿ ಹಣವಂತ ಇರ್ತಾನೆ. ತಗೋ ಇದನ್ ತಿನ್ನು. ಏನ್ ದೇವ್ರ ಪ್ರಸಾದನ? ಇಲ್ಲ ಇಲ್ಲ, ಆರ್ಯಭವನ್ ಸ್ವೀಟು ತಿನ್ನು. ಒಳ್ಳೆ ಅಸ್ಲಿ ತುಪ್ಪದಲ್ಲಿ ಮಾಡ್ದಾಗಿದೆ. ಹೌದು. ಶಂಭೋ ಹರ ಹರ ಮಹಾದೇವ. ತಮಾಷೆ ಮಾಡಬೇಡ. ಮುಂದಿನ ತಿಂಗಳು ವಜ್ರಗಳ ಎಕ್ಸಿಬಿಷನ್ ತೆಗಿತಾರೆ ಅಂತ ಸುದ್ದಿ ಇದೆ. ಅಲ್ಲಿ ಸಾಕು ಅನ್ನೋಷ್ಟು ಮಾಲ್ಕಪ್ಪ. ದೇವ್ರ ಮೆಚ್ಚೋಲ್ಲ, ಇದು ಪಾಪದ ಕೆಲಸ.
ಮನುಷ್ಯ ದೇವರು ಮೋಸ ಮಾಡಿದ್ರೆ ಪಾಪ ಬರುತ್ತೆ, ಮನುಷ್ಯ ಮನುಷ್ಯನ ಮೋಸ ಮಾಡಿದ್ರೆ ಪುಣ್ಯ ಬರುತ್ತೆ. ತಗೋ, ಯಾಕೆ ನೋಡ್ತೀಯ? ನಮ್ ಸ್ಕೀಮ್ ಸಕ್ಸಸ್. ಏನಿದು ಕಿತ್ತಳೆ ರಸನ? ಅಲ್ಲ, ಕಿಕ್ಕುಳ ರಸ, ಸೋಮರಸ. ಅಂದ್ರೆ ಎಂಡನ? ಅಯ್ಯೋ ಇದನ್ನ ನಾ ಮುಟ್ಟಲ್ಲಪ್ಪ. ಈ ನಾಟಕ ಸಾಕು, ಎಂಜಾಯ್ ಇಟ್. ಗಡ್ಗಡ ಅಂತ ಏರ್ಸು. ಸತ್ಯವಾಗ್ಲೂ ಹೇಳ್ತೀನಿ, ನಾನ್ ಮುತ್ತು. ಯಾಕೆ ಎಳ್ಕ ಬರ್ತಿದ್ಯಾ? ನೋಡೋ ಜನ ಏನ್ ತಿಳ್ಕೋತಾರೆ? ಆಹಾ, ಈಗ ಈ ಸುತ್ತ ಇರೋ ಜನಗಳ ಬಗ್ಗೆ ಯೋಚನೆ ಬರ್ತಿದ್ಯಾ? ನನ್ನ ನಿನ್ ತೋಳಲ್ಲಿ ಕಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾತು ಹೇಳೋವಾಗ ಈ ಜನಗಳ ಬಗ್ಗೆ ಯೋಚನೆ ಎಲ್ಲೋಗಿತ್ತು ಡಿಯೇ? ಅಯ್ಯೋ ಅಯ್ಯೋ, ಸುಳ್ಳು ಸುಳ್ಳು. ನಾನೇ ಅವಳ ಕಟ್ಕೊಂಡೆ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ. ಕಿರಣ್, ತಮಾಷೆ ಸಾಕು. ನೀನೇನಾದ್ರೂ ನನಗ್ ಮೋಸ ಮಾಡಿದ್ರೆ ನಾನ್ ಸುಮ್ನಿರೋಲ್ಲ ಅಷ್ಟೇ. ನಾನಾಗಿ ನಿನ್ ಮೋಸ ಮಾಡ್ಲಿ? ನಿನ್ ತಲೆ ಸರಿ ಇಲ್ವಾ? ಒಳ್ಳೆ ಪಜಿತಿಯ ತರ ಇದು. ಕಿರಣ್ ನಿಂತ್ಕೋ, ಯು ಚೀಟ್. ನಿನ್ನ ಮುದ್ದು ಮುದ್ದು ಮಾತುಗಳಿಗೆ ಮರಳಾಗಿ ನನ್ನ ಮೈ ಮನಸ್ಸು ಎಲ್ಲ ಕೊಟ್ಟೆ. ಯು ಇಡಿಯಟ್, ಯು ಬಾಸ್ಟರ್ಡ್, ಯು ರಾಸ್ಕಲ್. ಚುಪ್ ಚುಪ್, ಮಾತ್ ಜಾಸ್ತಿ ಆಯ್ತು. ನನಗ್ ಕೋಪ ಬಂತು ಅಂದ್ರೆ ನೀನ್ ಜುಟ್ನ ಎಳ್ದು. ಅಯ್ಯಯ್ಯೋ, ನಕಲಿ ಅಮ್ಮಣ್ಣಿ, ನೋಡಿ ನೋಡಿ, ನಕಲಿ ನಕಲಿ, ನೋಡಿ ಅಯ್ಯೋ, ನೋಡಿ ನೋಡಿ ನೋಡಿ. You fool, you have insulted me. Shut up. ಅಮ್ಮಣ್ಣಿ, ತಗೋ ನಿನ್ ಕೂದ್ಲು, ತಗೋ. ಅಯ್ಯೋ ಬೇಡಿ ಬೇಡಿ, ನಾ ಬೇಕು ಅಂತ ಮಾಡಿಲ್ಲ, ಸುಮ್ಮನೆ ಹೆದರ್ಸಕ್ ಮಾಡಿದೆ. ನನಗೆಲ್ಲ ಗೊತ್ತು. ನಿಮ್ಗೆಲ್ಲ ಗೊತ್ತಾ? ಯಾರಿಗೂ ಹೇಳ್ಬೇಡಿ, ನಾ ಮೆತ್ತಗೆ ಒಳಗ್ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಬಾ, ನಡೀರಿ. ಏನು ನೀನ್ ಯಾರು ಅಂತ ಯಾರಿಗಾದ್ರೂ ಹೇಳಿದ್ಯಾ? ಅದೇ ಎಡವಟ್ಟಾಗಿರೋದು. ನಾನ್ ಮುತ್ತು ಅಂತ ಹೇಳಿ ಹೇಳಿ ಸಾಕಾಗೋಯ್ತು. ಇವರೆಲ್ಲ ನನ್ನ ಕಿರಣ್ ಕುಮಾರ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಈ ಕಿರಣ್ ಕುಮಾರ್ ಅನ್ನೋ ಕತೆ ಯಾರಯ್ಯ? ನೀನೇ. ನಾನಾ? ಹಾ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನೇ ಕಿರಣ್ ಅಂತ ಹೇಳ್ಕೊಂಡು ತಮಾಷೆ ನೋಡ್ತಾ ಹೋಗು. ನೀನೇನಾದ್ರೂ ನಿಜ ಹೇಳಿದ್ರೆ ಎಲ್ರು ನೀನ್ ನೋಡಿ ನಕ್ಬಿಡ್ತಾರಷ್ಟೇ. ಆದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿನಗಾದ್ರೂ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಇದು ಸುಳ್ಳು ಸಂತೆ ಮುತ್ತು. ಇಲ್ಲಿ ಪ್ರತಿಯೊಂದು ಸುಳ್ಳೆ. ಸುಳ್ಳು ಜನ, ಸುಳ್ಳು ವೇಷಗಳು, ಸುಳ್ಳು ಮಾತುಗಳು, ಸುಳ್ಳು ಸುಂದರಿಯರು. ನಮಸ್ಕಾರ. ನಮಸ್ಕಾರ. ಯಾರೀ ಸುಂದರಿ? ಅಪ್ಸರೆ. ಅಪ್ಸರೆ ದೇವಲೋಕದಿಂದ ಬಂದ್ಬಿಟ್ಟಿದಲ್ಲ. ಒಂದ್ ನಿಮಿಷ ಬಂದೆ. ಹೌದು, ಎಲ್ಲರೂ ವಿಚಿತ್ರವಾಗಿ ಕಾಣ್ತಿದ್ದಾರೆ. ಅರೆ, ಇದೇನ್ ಮಾಡ್ತಿದ್ದೀರಾ ನೀವು? ದೇವಲೋಕದ ಅಪ್ಸರೇನು ಇಲ್ಲ ಭೂಲೋಕದ ರಂಬಿನ ಅಂತ ತಿಳ್ಕೊಳಕೋಸ್ಕರ ಮುಟ್ಟೋಡ್ದೆ ಅಷ್ಟೇ. ನೋಡಿ ಮಿಸ್ಟರ್. ಕೂಲ್ ಡೌನ್, ಕೂಲ್ ಡೌನ್. ಇವ್ರು ಪರಿಚಯ ಆಗಿಲ್ಲ ಅಲ್ಲ ಮನ? ಇವರೇ ಮಿಸ್ಟರ್ ಕಿರಣ್ ಕುಮಾರ್, ಈ ನಗರದ ಆಗರ್ಭ ಶ್ರೀಮಂತರು. ಮಿಸ್ಟರ್ ಕಿರಣ್ ಕುಮಾರ್, ಇವಳು ಮಿಸ್ ಮಾಲಾ. ನಮಸ್ಕಾರ. ಇವರು ಅವ್ರ ಚಿಕ್ಕಪ್ಪ. ನಮಸ್ಕಾರ. ಮಿಸ್ಟರ್ ಕಿರಣ್ ಕುಮಾರ್, ಆಫ್ರಿಕಾದಲ್ಲಿ ಇವರದು ವಜ್ರಗಳ ದೊಡ್ಡ ಬಿಸ್ನೆಸ್. ಹಾ, ನಿಮ್ ಬಗ್ಗೆ ಬಹಳ ಕೇಳಿದ್ದೆ, ನೋಡಿರ್ಲಿಲ್ಲ. ಕೇಳಿದ್ರಾ? ಯಾರು ಏನೇನು ಹೇಳಿದ್ರು ಹೇಳಿ? ಹಾ, ಇದೆಲ್ಲ ಇರೋದು ಬಾರ್ಸೋದಿಕ್ಕ ಅಥವಾ ಸುಮ್ನೆ ತೋರ್ಸೋದಿಕ್ಕ? ಇದು ತೋರ್ಸಕ್ಕೂ ಅಲ್ಲ, ಬಾರ್ಸಕ್ಕೂ ಅಲ್ಲ. ಹೊಟ್ಟೆ ಒಳಗೆ ಹೇಳು ಹಸುವಿನ ಬೆಂಕಿ ಆರ್ಸೋಕೆ. ಇವ್ರಿಗೆ ನೀರು ಕುಡಿದ ಹಾಗೆ. ಬಿಸ್ನೆಸ್ ಸರ್ಕಲ್ ನಲ್ಲಿ ಎಲ್ಲರೂ ಬೆರಗಾಗ ಬಜಾಜ್ ಬಿಡ್ತಾರೆ. ಅಯ್ಯೋ ಬಿಡಿ, ನಾನು ಬರೀ ಸರ್ಕಲ್ ಬಾರಿಸ್ತೇನೆ ಅಷ್ಟೇ. ಆದ್ರೆ ನಮ್ ತಾತ ಮುತ್ತಾತ ಎಲ್ಲ ಮಹಾರಾಜರ ಮುಂದೆ ದಸರಾ ದರ್ಬಾರಲ್ಲಿ ಬಾರಿಸಿ ಬಾರ್ಬಾರಿ ಹೆಸರು ತಗೊಂಡಿದ್ದಾರೆ, ಗೊತ್ತಾ? ಸುಮ್ನೆ ತಾತ ಮುತ್ತಾತನ ಬಗ್ಗೆ ಕೊಚ್ಕೊಂಡ್ರೆ ಯಾರ್ ನಂಬ್ತಾರೆ? ಈ ಮೊಮ್ಮಗನಿಗೆ ಬಾರ್ಸ್ ತೋರ್ಸೋ ತಾಕತ್ತಿದ್ಯಾ? ಯಾವ್ರಾಗಬೇಕು ನಿಮ್ಗೆ? ಬಾಯ್ ತುಂಬಾ ಕೇಳಿ. ಹಂಸಧ್ವನಿ, ಕಲ್ಯಾಣಿ, ಆನಂದ ಭೈರವಿ. ತಾಕತ್ತಿದ್ರೆ ಬರೀ ಸರಿಗಮ ಬಾರಿಸಿದ್ರೆ ಸಾಕು. ನುಡಿಸ್ಲಾ? ನುಡಿಸಿ. ವಾಹ್, ಎಷ್ಟು ಚೆನ್ನಾಗಿ ನುಡಿಸ್ತೀರಾ. ಚೆನ್ನಾಗಿತ್ತಾ? ಈ ಮೊಮ್ಮಗನಿಗೆ ಗಿಳಿಪಾಠ ಒಪ್ಪಿಸಿದ ಹಾಗೆ ಬರೀ ಸರಿಗಮ ಮಾತ್ರ ಬರುತ್ತೆ. ಮ್ಯೂಸಿಕ್ ಬರ್ಸೋ ಮುಖಾನ ಇದು. ಏಯ್ ಮೊಡ್ಜಡೆ, ನಾನು ಏನು ತಿಳ್ಕೊಂಡಿದ್ಯಾ? ನೋಡ್ತಾರೆ ಇವಾಗ ಹೇಗ್ ಬಾರಿಸ್ತೀನಿ ಅಂತ. ಸೂಪರ್. ನೀವು ಚೆನ್ನಾಗಿ ನುಡಿಸ್ತೀರಾ, ಚೆನ್ನಾಗೇ ಹಾಡ್ತೀರಾ, ಚೆನ್ನಾಗಿ ಡಾನ್ಸು ಮಾಡ್ತೀರಾ. ಇನ್ನು ಏನೇನ್ ಬರುತ್ತೆ ನಿಮಗೆ? ಇವನು ಗೊತ್ತಿಲ್ಲದಿರೋ ವಿದ್ಯೆನೇ ಇಲ್ಲ ಅಂತ ಕಾಣುತ್ತೆ. ಅವ್ನು ಸೇರತ್ತೆ ನಮ್ ಲೀಲಾ ಸಭಾ ಸೇರು. ಆಹಾ, ಇದೆಲ್ಲ ಒಳ್ಳೆ ಕನ್ಸನ್ ಲೋಕದ ತರ ಇದೆ. ತಗೊಳ್ಳಿ ನಿಮ್ ಸರ.
ಥ್ಯಾಂಕ್ ಯು. ಪ್ಲೀಸ್ ಸ್ವಲ್ಪ ನೀವೇ ಹಾಕ್ಬಿಡ್ತೀರಾ? ನಾನಾ? ಹೌದು, ನೀವೇ. ಅಬ್ಬಾ, ಆಹಾ, ಎಷ್ಟು ಸುಂದರ, ಎಷ್ಟು ಮನೋಹರ. ನಿಮಗೆ ಇಷ್ಟ ಆಯ್ತಾ? ನಿಮಗೆ ವಜ್ರಗಳು ಅಂದ್ರೆ ಬಹಳ ಇಷ್ಟ ಅಂತ ಕೇಳಿದ್ದೀನಿ. ವಜ್ರ ಕಂಡ್ರೆ ಯಾರ ತರ ಇಷ್ಟಪಡಲ್ಲ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಿಮ್ ಸೌಂದರ್ಯಕ್ಕಿಂತ ಏನ್ ಬೆಲೆ ಹೆಚ್ಚಿರಲ್ಲ. ಸುಂದರವಾಗಿರೋದಕ್ಕೆ ಬೆಲೆ ಕಟ್ಟಿದೆ ತಪ್ಪು. ಸುಳ್ಳು ಹೇಳ್ಬೇಡಿ ಪ್ಲೀಸ್. ಸುಳ್ಳು? ಆ ಕತ್ತಿ ಹಿಡ್ಕೊಂಡು ಇದೇ ಹೇಳ್ತಿದ್ದ. ಇದು ಸುಳ್ಳು ಸಂತೆ, ಇಲ್ಲಿ ಜನ ಸುಳ್ಳು, ಮಾತು ಸುಳ್ಳು, ವೇಷ ಸುಳ್ಳು. ಅಂತದ್ರಲ್ಲಿ ಕಿರಣ್ ಕುಮಾರ್ ನಾನ್ ಯಾಕೆ ಸುಳ್ಳಾಗಿರ್ಬಾರ್ದು? ಎಲ್ಲ ಭೋಜನಕ್ಕೆ ಬನ್ನಿ. ಬನ್ನಿ ಊಟ ಮಾಡೋಣ. ಅಯ್ಯೋ ಬೇಡಪ್ಪ, ಈಗ ತಾನೆ ಸ್ವಲ್ಪ ಹೊತ್ತು ಮುಂಚೆ ಮನೆ ತುಪ್ಪದಲ್ಲಿ ಮಾಡೋ ರಾಗಿ ರೊಟ್ಟಿ ತಿಂದಿದ್ದೀನಿ. ಮತ್ತೆ ಊಟಕ್ಕೆ ಕೂತ್ರೆ ನಿದ್ರೆ ಬಂದ್ಬಿಡುತ್ತೆ ಅಷ್ಟೇ. ನಾ ಬರ್ಲಾ? ಆಹಾ, ಇಲ್ಲಿ ನೋಡಿ. ಏನು? ಮತ್ತೆ ಯಾವಾಗ ಸಿಗ್ತೀರಾ? ಇವತ್ ರಾತ್ರಿನೇ. ಇವತ್ ರಾತ್ರಿನಾ? ಮೈ ಗಾಡ್, ಎಲ್ಲಿ? ಕನಸಿನಲ್ಲಿ. ನಮಸ್ಕಾರ. ನಮಸ್ಕಾರ. ಮಿಸ್ ಲೀಲಾ, ಕಿರಣ್ ಬಗ್ಗೆ ಏನಿಸ್ತು? ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಕೇಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರ್, ಬನ್ನಿ ಸರ್, ಕಾರಲ್ಲಿ ಕೂತ್ಕೊಳ್ಳಿ ಸರ್. ಕಾರ್ನಲ್ಲಿ? ನಾನಾ? ಯಾಕೆ? ತಾವೆಂತ ದೊಡ್ಡ ಕಲಾವಿದ್ರು, ನಮಗೂ ಆ ಕಲಾದೇವಿ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಡಿ ಸರ್. ಇದೇನಪ್ಪ ಇದು? ನಮ್ ತಾತ ಮುತ್ತಾತ ನನಗಿಂತ ದೊಡ್ಡ ಕಲಾವಿದರಾಗಿದ್ರು. ಆದ್ರೆ ಅವ್ರನ್ನ ಯಾರು ಯಾವತ್ತೂ ಕಾರಲ್ಲಿ ಕುಡ್ಕೊಂಡು ಹೋಗಿಲ್ವೇ? ಆಗಿನ ಕಾಲದಲ್ಲಿ ಕಾರೇ ಇರಲಿಲ್ಲ ಸರ್. ಹೌದಲ್ವಾ? ನಡಿ ನಡಿ. ಕೂತ್ಕೊಳ್ಳಿ ಸರ್ ಒಳಗೆ. ಬನ್ನಿ ಬನ್ನಿ ಬನ್ನಿ. ಓ ಬಾ, ಏನ್ ದೊಡ್ಡ ಮನೆನಪ್ಪ ಇದು. ಕಿರಣ್! ಓ ಕಿರಣ್ ಡಾರ್ಲಿಂಗ್, ಡಾರ್ಲಿಂಗ್. ಬಿಡೆ. ಅಯ್ಯೋ, ಎಂತ ಪಟ್ಟಪ್ಪ ಇದು. ಈ ಹೆಂಗಸರಿಗೆ ನಾಚಿಕೆ ಪಟ್ಟಿ ಏನಿಲ್ಲ. ಅಯ್ಯೋ ಕಿರಣ್, ನನ್ನ ಹತ್ರನೇ ನಾಟಕ ಆಡ್ತೀಯಾ? ಅಯ್ಯೋ, ಯಾವ್ದನ್ ಬಿಡಿಸ್ರಪ್ಪ, ನಾನು ಕಾಪಾಡಿ. ಈ ಹೆಣ್ಣು ನಾನು ತಿಂದಾಗ್ತಾ ಇದೆ. ಅಯ್ಯೋ ಅಯ್ಯೋ ಅಪ್ಪ. ನೀನು ಮೋಸ ಹೋಗ್ಬಿಟ್ಯಾ? ಕಮ್ ಆನ್ ರಿಟಾ ಡಾರ್ಲಿಂಗ್. ಎಲ್ರ ಮುಂದೆ ಏನ್ ಮಾಡ್ತಿದ್ಯಾ? ಚಿಚಿ, ನೀನು ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ನೀನಾದ್ರೂ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಯಾ, ಆದ್ರೆ ನಾವ್ ಯಾರು ಕಟ್ಕೊಂಡಿಲ್ಲಪ್ಪ. ಕಣ್ಣು ಕಟ್ಕೊಂಡಿರೋ ಪಟ್ಟಿನ ತೆಗಿಲ ಮಾಡಿ ಫ್ರೆಂಡ್. ತೆಗಿಯಪ್ಪ, ಆಗ ನಿನ್ ಮುಖ ಹೇಗಿದೆ ಅಂತ ನೋಡ್ಬೋದಲ್ಲ. ಅರೆ, ಇದೇನಪ್ಪ ವಿಚಿತ್ರ. ಇದೇಕ್ ಸಾಧ್ಯ? ನಾನು ನೀನು ಒಂತಾಯಿ ಮಕ್ಕಳಲ್ಲ, ಅವಳಿ ಚವಳಿನೂ ಅಲ್ಲ. ಹಂಗಿದ್ಮೇಲೆ ನನ್ನ ಹಾಗೆ ನೀನು ಹೆಂಗಿರಕ್ ಸಾಧ್ಯ? ತಂದೆ ತಾಯಿ ಒಂದೇ ಆಗ್ತಿದ್ರೆ ಏನಂತೆ? ನನ್ನು ನಿನ್ನ ಸೃಷ್ಟಿ ಮಾಡಿದ ಆ ದೇವರು ಒಬ್ನೇ ತಾನೆ? ಒಂದ್ ವೇಳೆ ನೀನೇನಾದ್ರೂ ನಮ್ಮ ಹಳ್ಳಿಗೆ ಹೋದ್ರೆ ನನ್ನ ತಂಗಿ ಭವಾನಿ ನೀನ್ ನೋಡಿ ನಾನು ಅನ್ಕೊಂಡು ಅಣ್ಣ ಅಣ್ಣ ಅಂತ ಓಡ್ ಬಂದ್ಬಿಡ್ತಾಳೆ. ಒಂದ್ ವೇಳೆ ನೀನೇನಾದ್ರೂ ನನ್ನ ತಾಯಿ ಎದುರಿಗೆ ಹೋದ್ರೆ ಮಗು ಕಿರಣ್ ಅಂತ ತಪ್ಕೊಂಡ್ಬಿಡ್ತಾಳೆ. ತಾಯಿ? ನನ್ನ ತಾಯಿ ಬದುಕಿಲ್ಲ. ನಿನ್ ತಾಯಿ ಎಲ್ಲಿದ್ದಾರೆ? ತೀರ್ಥಯಾತ್ರೆಗೆ ಹೋಗಿದ್ದಾಳೆ. ನನ್ನ ಕಾಯಿಲೆ ವಾಸಿ ಆಗ್ಲಿ ಅಂತ ಎಲ್ಲಾ ದೇವ್ರನ್ನ ಬೇಡ್ಕೊಳ್ಳೋದಕ್ಕೆ. ಕಾಯಿಲೆ ಏನಾಗಿದೆ ನಿನಗೆ? ಕ್ಯಾನ್ಸರ್. ಇದು ರಾಜ ಕಾಯಿಲೆ, ಎಲ್ರಿಗೂ ಬರೋದಿಲ್ಲ. ಬಂದ್ರೆ ಕರ್ಕೊಂಡು ಹೋಗೋರ್ಗೂ ಬಿಡಲ್ಲ. ಡೋಂಟ್ ಸ್ಮೋಕ್ ಇನ್ ಫ್ರಂಟ್ ಆಫ್ ಮೀ. ಐ ಆಮ್ ಸಾರಿ ಸರ್. ಯೋ ಯಾಕೆ ಹೊಡಿತೀಯ? ನೀ ಬದುಕಿನಷ್ಟು ದಿವಸನಾದ್ರು ಪ್ರೀತಿ, ವಿಶ್ವಾಸ, ದಾನ, ಧರ್ಮದಿಂದ ಬದುಕ್ಬೇಕಪ್ಪ. ಪ್ರೀತಿ ಪ್ರೇಮನ ನಾನ್ ಮಾಡ್ತೀನಿ, ದಾನ ಧರ್ಮನ ನನ್ನ ತಾಯಿ ಮಾಡ್ತಾಳೆ. ನೋಡು, ನಾನು ಸತ್ಯವಾಗ್ಲೇ ಹೇಳ್ತೀನಿ, ನೀ ಆ ದೇವರ ಪ್ರಾರ್ಥನೆ ಮಾಡೋದು ಒಳ್ಳೇದು ಅಲ್ಲ ಕಣಯ್ಯ. ನಿನಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಪಾಪ ನಿನ್ ತಾಯಿ ಗತಿಯೇನು? ನನ್ನ ತಾಯಿಗೆ ಏನೂ ಆಗಲ್ಲ. ಆ ಭಗವಂತ ಬುದ್ಧಿವಂತ. ನನ್ನ ಕಾಯಿಲೆ ಗುಣ ಆಗಲ್ಲ ಅಂತ ಅವನಿಗೆ ಗೊತ್ತು. ಅದಕ್ಕೆ ನಿನ್ ಕಳಿಸ್ಕೊಟ್ಟಿದ್ದಾನೆ. ಅಕಸ್ಮಾತ್ ನನಗೇನಾದ್ರೂ ಆದ್ರೆ ನೀ ನನ್ನ ತಾಯಿ ನೋಡ್ಕೋಬೇಕು.
ಅವಳು ಮಗನಾಗಿರ್ಬೇಕು. ಹೇಳು, ಈ ಉಪಕಾರನ ಮಾಡ್ತೀಯಾ ಮೈ ಡಿಯರ್ ಫ್ರೆಂಡ್? ಇದೇನಪ್ಪ ಇದು? ಒಳ್ಳೆ ಧರ್ಮ ತಗಡಲ್ಲಿ ಸಿಕ್ಕಾಕ್ಸ್ಬಿಡಲ್ಲಪ್ಪ ನನ್ನ ತಂಗಿ ಮದುವೆಗೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಈ ಪಟ್ಟಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ತಾಯಿ ನಿನ್ ತಾಯಿ ಆದ್ಮೇಲೆ ನಿನ್ ತಂಗಿ ನನ್ನ ತಂಗಿ ಅಲ್ವಾ? ಏನು ಯೋಚನೆ ಮಾಡಬೇಡ. ನಿನ್ ತಂಗಿ ಮದುವೆನ ಬಹಳ ಅದ್ದೂರಿಯಿಂದ ನಾನು ನಡೆಸ್ತೀನಿ. ಸತ್ಯವಾಗ್ಲು ಸತ್ಯವಾಗ್ಲು ನೀನ್ ಕಿರಣ್ ಕುಮಾರ್ ಆಗಿರೋದಕ್ಕೆ 1 ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ. 5,000 ರೂಪಾಯ? ಹೌದು. ಆದ್ರೆ ಒಂದ್ ಮಾತು, ನೀನೇ ನಕಲಿ ಕಿರಣ್ ಕುಮಾರ್ ಅಂತ ಯಾರಿಗೂ ಹೇಳ್ಬಾರ್ದು. ಆಹಾ, ಆಂಜನೇಯ ಸ್ವಾಮಿ, ಎಲ್ಲ ನಿನ್ನ ಆಟನಪ್ಪ. ನಡಿಲಿ ಬಿಡು. ನೀ ಹೇಳ್ದಾಗೆ ಆಗ್ಲಿ. ನಾನು ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ವೆರಿ ಗುಡ್. ಇವಳು ರೀಟಾ. ಹಲೋ. ನಮಸ್ಕಾರ. ನಮಸ್ಕಾರ ರೀಟಾ. ಇವನ್ಗೆ ರೂಮ್ ತೋರಿಸು. ನನ್ ಜೊತೆ ಬಾ. ನೋಡಪ್ಪ, ನೀ ನನ್ನ ಪಾಲಿಗೆ ಮನುಷ್ಯ ಅಲ್ಲ, ದೇವ್ರು. ಬಹಳ ಬೇಗ ನಾನು ಯಾರಂತ ನನಗೆ ಗೊತ್ತಾಗುತ್ತೆ. ಕಿರಣ್ ಕಿರಣ್ ಡೈಮಂಡ್ ಕಿರಣ್ ಕಿರಣ್ ಕಿರಣ್. ಗುಡ್ ಮಾರ್ನಿಂಗ್ ಸರ್. ದಿನ ನಾವು ಇವರಿಗೆ ಗುಡ್ ಮಾರ್ನಿಂಗ್ ಸರ್ ಅಂತಾನೆ ಇರ್ತೀವಿ. ಅದಕ್ಕೆ ಪ್ರತಿಯಾಗಿ ಒಂದೇ ಒಂದು ಸಲ ಇವರು ಗುಡ್ ಮಾರ್ನಿಂಗ್ ಅಂತಂದ್ರೆ ಇವರ ಬಾಯಿಗೆ ಮುತ್ತು ಉದುರಿ ಹೋಗುತ್ತಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫೋನಲ್ಲೇ ಮಾತಾಡಕ್ಕೆ ಹೇಳಿದ್ನಲ್ಲ? ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ ಅಂತ ನಮ್ಮ ಬಾಸ್ ಹೇಳಿದ್ರು. ಪದೇ ಪದೇ ನೀ ಇಲ್ಲಿಗೆ ಬರೋದು ಸೇಫ್ ಅಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಇಟ್ಸ್ ಆಲ್ ರೈಟ್. ಲೆಟ್ಸ್ ಕಮ್ ಟು ದ ಬಿಸ್ನೆಸ್. ನಾಳೆ ಕೊಡ್ತಾ ಇರೋ ಮಾಲ್ಗೆ ನಮ್ಮ ಆಫರ್ 12 ಲಕ್ಷ ಅಂತ ನಮ್ಮ ಬಾಸ್ ಹೇಳಿದ್ದಾರೆ. 15 lakhs. Don't waste my time. ಆಲ್ ರೈಟ್, 15 lakhs. Done. ಯಾವಾಗ ಡೆಲಿವರಿ? ಅದೇ ಟೈಮು, ಅದೇ ಜಾಗ. ಓಕೆ. ಎಸ್ ಸರ್, ಮಿಸ್ ಮಾಲಾ ನಮ್ಮ ಶೋರೂಮಿಗೆ ಬಂದಿದ್ದಾರೆ. ಹೋ, ಮಾಲಾ ಬಂದಿದ್ದಾರಾ? ಈಗ ಬಂದೆ. ಲೀಲಾ, ಈ ಗೊಂಬೆ ನೋಡು, ಎಷ್ಟು ಸುಂದರವಾಗಿದೆ. ಇದನ್ನ ಕೆತ್ತಿದ ಶಿಲ್ಪಿನ ಎಷ್ಟು ಹೊಗಳಿದ್ರು ಸಾಲದು. ತುಂಬಾ ಸುಂದರ. ನಿಮಗಿಂತ ಸುಂದರವಾಗಿರೋದು ಇಲ್ಲೇನು ಇಲ್ಲ. ಓಹ್, ವಾಟ್ ಅ ಸರ್ಪ್ರೈಸ್. ಬರೀ ಸರ್ಪ್ರೈಸ್ ಅಲ್ಲ, ಇಟ್ಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾರ್ಟಿ ವೆಲ್ಕಮ್ ಟು ಅ ಶೋರೂಮ್ ಮಿಸ್ ಮಾಲಾ. ಓಹೋ, ಈ ಶೋರೂಮ್ ನಿಮ್ದೇನಾ? ಎಂತೆಂತ ಅಪರೂಪದ ಕಲಾಕೃತಿಗಳು. ಮಿಸ್ಟರ್ ಕಿರಣ್, ಯು ಹ್ಯಾವ್ ಗಾಟ್ ಎ ವೆರಿ ಗುಡ್ ಟೇಸ್ಟ್. ಐಸೆ, ಒಂದೇ ಸೂರ್ಯನ ಕೆಳಗಡೆ ಇಷ್ಟೊಂದು ಸೌಂದರ್ಯನ ನಾನು ನೋಡ್ತಾ ಇರೋದು ಇದೇ ಮೊದಲು. ಸೌಂದರ್ಯದ ಬಗ್ಗೆ ನಂದೊಂದು ಮಾತಿದೆ. ಸುಂದರವಾದ ರೂಪ ಕೊಟ್ಟರ ಆ ದೇವರು ನಿಮಗೆ ದಡಕ್ ದಡಕನ ಹೃದಯನ ಕೊಟ್ಟಿದ್ದಾನೆ. ಆದ್ರೆ ಈ ವಿಗ್ರಹದಲ್ಲಿ ಅದಿಲ್ಲ. ಇದು ಸ್ಪರ್ಶ ಸುಖ ಕೊಡೋದಿಲ್ಲ, ಪ್ರೀತಿ ಮಾತಾಡೋದಿಲ್ಲ, ಅಷ್ಟೇ ಅಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಇದರ ಬೆಲೆ ಎಷ್ಟಾಗುತ್ತೆ? ಬೆಲೆ? ಹೃದಯ ಇಲ್ದಿರೋ ಈ ವಿಗ್ರಹಕ್ಕೆ ಮಿಡಿಯೋ ಹೃದಯ ಇರೋ ಈ ಅಪ್ಸರೆ ಬೆಲೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಎಸ್ ಸರ್, ಇದನ್ನ ಪ್ಯಾಕ್ ಮಾಡು ಫಾಸ್ಟ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ನಗಿಸ್ತೀರಾ. ನಗು ಸಹಜ ಧರ್ಮ, ನಗಿಸೋದು ಪರಧರ್ಮ. ನಿನ್ನೆ ಪಾರ್ಟಿಲೂ ಅಷ್ಟೇ ಎಲ್ರ ಮನ್ಸನ್ನ ಲೂಟಿ ಮಾಡ್ಬಿಟ್ರಿ. ಇವರು ಎಲ್ರ ಮನ್ಸನ್ನು ಲೂಟಿ ಮಾಡಿದ್ರು, ಆದ್ರೆ ಅಲ್ಲಿ ಬೇರೆಯವರು ವಜ್ರಾನ ಲೂಟಿ ಮಾಡಿದ್ರು. ಈ ಜನ ಯಾಕೆ ಕಳ್ತನ ಮಾಡ್ತಾರೋ? ನೀವು ಕಳ್ರೆ ತಾನೆ? ವಾಟ್? ಅಂದ್ರೆ ನಾವು ನೀವು ಎಲ್ಲ ಕಳ್ರೆ. ಈ ಪ್ರಪಂಚನೇ ಕಳ್ರಾಟದ ಮೈದಾನ ಇದ್ದೆ. ಈಗ ನೋಡಿ, ಹೂವಿನ ರಸನ ಜೇನ್ ಕದಿಯುತ್ತೆ, ಹಿಮದ ನೀರಿನ ನದಿ ಕದಿಯುತ್ತೆ, ನದಿ ನೀರಿನ ಮೋಡ ಕದಿಯುತ್ತೆ, ಕೆಲವರು ಕಣ್ಣೋಟ ನಿದ್ರೆನ್ ಕದಿಯುತ್ತೆ, ಮನುಷ್ಯನ ಹೃದಯನೇ ಕದೀತಾನೆ. ಜೀವನ ಅಂದ್ರೆ ಕಳ್ತನ ತಾನೆ? ನೀವೇನ್ ಹೇಳ್ತೀರಾ? ಅಂದ್ರೆ ನೀವ್ ಇದುವರೆಗೂ ಏನೇನ್ ಕಳ್ತನ ಮಾಡಿದೀರಾ? ಮಿಸ್ ಮಾಲಾ, ತಗೊಳ್ಳಿ ನಮ್ ಕಡೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಪ್ಲೀಸ್. ಥ್ಯಾಂಕ್ ಯು. ನಾಟ್ ನೋ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದಾಗ ಮಾತ್ರ ನಾನು ಥ್ಯಾಂಕ್ಸ್ ತಗೊಳ್ಳೋದು. ಖಂಡಿತವಾಗ್ಲೂ ಬರ್ತೀನಿ, ಆದ್ರೆ ಒಂದಲ್ಲ ಒಂದಿನ ನೀವು ನಮ್ಮನೆಗೆ ಅತಿಥಿಯಾಗಿ ಬರ್ಲೇಬೇಕು. ಹೌ ಶ್ಯೂರ್. ನೀವು ಕರೆದ ಮೇಲೆ ನಾ ಬರ್ದೇ ಇರೋಕ್ಕಾಗತ್ತಾ? ಹಾ, ಬರ್ತೀನಿ. ನನ್ನ ಬರ್ತ್ಡೇ ಪಾರ್ಟಿ ಇನ್ನು 1 ವಾರ ಇದೆ. ಅಷ್ಟರಲ್ಲಿ ಮುತ್ತುನ ಕಿರಣ್ ಕುಮಾರ್ ಬದಲಾಯಿಸಬೇಕು. ಆ ಬರ್ತ್ಡೇ ಪಾರ್ಟಿಗೆ ನನ್ನ ಬದಲಾಗಿ ಅವನು ಹೋಗ್ಬೇಕು. ಅಲ್ಲಿ ಯಾರಿಗೂ ಏನು ಅನುಮಾನ ಬರಬಾರ್ದು. ಆ ನಕಲಿ ಕಿರಣ್ ಕುಮಾರ್ ಅಲ್ಲಿರ್ತಾನೆ, ಈ ಅಸಲಿ ಕಿರಣ್ ಕುಮಾರ್ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಾನೆ. ಫ್ಯಾಂಟಾಸ್ಟಿಕ್ ಐಡಿಯಾ ಡಾರ್ಲಿಂಗ್.
ನಾನು ಅವನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ನೀನು ಅವನ ಬದಲಾಯಿಸಲೇಬೇಕು. ಇಲ್ಲಾಂದ್ರೆ ನೀನು ಕತ್ತು. ಕೋಪಿಸ್ಕೋಬೇಡ ಡಾರ್ಲಿಂಗ್, ನಾನು ಖಂಡಿತ ಅವನನ್ನ ಬದಲಾಯಿಸ್ತೀನಿ. ಗುಡ್. ನೀನ್ ಮಾಡ್ತಿದ್ಯಾ? ಬನ್ನಿ. ಏಯ್ ಕೂತ್ಕೋ. ಆ ಥರ ಅಲ್ಲ, ಈ ಥರ. ಓಹೋ, ಆಹಾ, ಏನಾಯ್ತು? ಹಾಗಲ್ಲ. ಮತ್ತೆ ಹೀಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದನ್ನ ತಗೋ, ರೈಟ್ ಹ್ಯಾಂಡ್ ಅಲ್ಲಿ ಚಾಕು ತಗೋ. ಇದ್ರಲ್ಲಿ ತಿಂತಾರ? ನಮ್ ಕಿರಣ್ ಯಾವತ್ತೂ ಆಹಾರನ ಕೈಯಿಂದ ಮುಟ್ಟೋದಿಲ್ಲ. ಓಹೋ, ಹಾಗ ಸಮಾಚಾರ. ಇದು ಇದರಿಂದ ಕತ್ತರಿಸ್ಬೇಕು, ಇದರಿಂದ ಚುಚ್ಚಿ ಬಾಯಿಗಿಟ್ಕೋಬೇಕು. ಅಯ್ಯೋ ಅಯ್ಯೋ, ನಾಲ್ಗೆ ಕತ್ತರಿಸಿ ಮೂಗ ಹೋಗ್ತೀನಲ್ಲ. ಏನು ಆಗಲ್ಲ. ಗುಡ್ ಬಾಯ್ ಅಲ್ವಾ? ಶುರು ಮಾಡು. ಅದೇನ್ ಗುಡ್ಡೋ, ಅದೇನ್ ಬಾಯೋ. ಅಯ್ಯೋ, ಕತ್ತರಿಸಕ್ಕೆ ಆಗ್ತಿಲ್ವೇ? ತಪ್ಪಿಸ್ಕೊಳ್ತಾ ಇದೆಯೇ? ಅಯ್ಯೋ, ಫೋರ್ಕಲ್ ಚುಚ್ಚು. ಚುಚ್ಚಿದ್ರೆ ಸಿಕ್ಕಾಕೊಳ್ಳುತ್ತಾ? ಪ್ರಾಣ ಭಯನ? ಬರ್ತೀನಿ. ಬಿಟ್ಟು ಬಟಾಣಿ ಬೇರೆ ಇದೆ, ಬಾ. ಬಿಡಲ್ಲ, ಏನೇ ಆದ್ರೂ ಬಿಡಲ್ಲ. ನನ್ ಮಗ ನನಗೆ ಆಟ ಆಡ್ತಾ ಇದ್ದು ಬಿಟ್ಬಿಡ್ತೀನ? ಮುತ್ತು, ಏನ್ ಮಾಡ್ತಿದ್ಯಾ? ನಿಂತರ ಊಟ ಮಾಡೋದನ್ನ ಕಲಿತಾ ಇದೀನಪ್ಪ. ಏನಪ್ಪ, ದೇವ್ರಿಗೆ 2 ಕೈ ಕೊಟ್ಟಿರ್ಬೇಕಾದ್ರೆ ಈ ಚಾಕು ಈ ಮುಳ್ಕಟ್ಟಿದ್ರೆ ತಿನ್ಬೇಕಾ? ಅಬ್ಬಬ್ಬಾ, ನಿಂತರ ಆಗೋದು ಬಹಳ ಕಷ್ಟ, ಬಹಳ ಕಷ್ಟ. ಕಷ್ಟನಾ? ಕಷ್ಟ ಪಡೆದ ನಿನ್ ತಂಗಿ ಮೋದನ ಹೇಗ್ ಮಾಡ್ತೀಯ? ಹೌದು ಹೌದು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಕಲಿತೀನಿ, ಏನ್ ಬೇಕಾದ್ರೂ ಆಗ್ತೀನಪ್ಪ. ಗುಡ್, ಬರ್ತೀನಿ. ನಡಿಯವ್ವ, ನೀನು ಏನ್ ಕಲಿಸ್ತೀಯೋ ಕಲ್ಸು, ನಡಿ. ಏನಾಯ್ತು? ಕಾಲು ಮೂಳೆ ಮುರಿದೋಯ್ತು. ಮುರಿದೋಯ್ತಾ? ಯಾಕಂದ್ರೆ ನನ್ ಕಾಲ್ ದಪ್ಪಗಿದೆ, ನಿನ್ ಕಾಲ್ ಸಣ್ಣಕ್ಕಿದೆ, ಅದಕ್ಕೋಸ್ಕರ ಈಗ ತಪ್ಪಾಗೋದು. ಬೇಡ. ನೀರ್ ಬಂತು, ಕಾಲಿಡು ಕಾಲಿಡು. ರೀಟಾ, ಇವತ್ತು ಕೊನೆ ದಿನ. ಓ ಕಿರಣ್, ಮುತ್ತು ಟ್ರೈನಿಂಗ್ ಮುಗ್ದೋಗಿದೆ. ಇವತ್ತು ನಡೆಯೋ ಪಾರ್ಟಿಲಿ ನೀನ್ ರೆಡಿ ಮಾಡಿರೋ ಆ ನಕಲಿ ಕಿರಣ್ ಕುಮಾರ್ ಫೇಲ್ ಆದ್ರೆ ನಾನು ನಿನ್ನ ಈ ಪ್ರಪಂಚದನ್ನೇ ಪಾಸ್ ಮಾಡ್ಬಿಡ್ತೀನಿ. ಓ ಕಿರಣ್ ಡಾರ್ಲಿಂಗ್. ರೀಟಾ, ನನ್ ಮುಂದೆ ರಿಟರ್ನ್ ಯಾರಾದ್ರೂ ಮುಟ್ಟಿದ್ರೆ ನಾನು ಅವ್ರ ಈ ಪ್ರಪಂಚದಲ್ಲೇ ಪಾಸ್ ಮಾಡ್ಬಿಡ್ತೀನಿ. ಕಮಾನ್ ರಿಟರ್ನ್ ಡಾರ್ಲಿಂಗ್. ಮುತ್ತು, ನನ್ ಮುಂದೆ ಸೀರಿಯಸ್ ಎದ್ಬಾರ್ದು ಅಂತ ಹೇಳಿಲ್ಲ. ಮುತ್ತು, ಈಗ ಇವನು ಕಿರಣ್ ಕುಮಾರ್, ಮುತ್ತು ಅಲ್ಲ. ಯಾವಾಗ್ಲೂ ಮತ್ತೊಬ್ರು ಕೆನ್ನೆಗೆ ಹೊಡೆಯೋ ನಿನಗೆ ಹೊಡ್ಸ್ಕೊಂಡು ಅವ್ನಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥವಾಗ್ಲಿ ಅಂತ ನಿನ್ಗೆ ಹೊಡೆದೆ. ಇವತ್ತು ನನ್ನ ಬರ್ತ್ಡೇ, ಯಾವ್ದು ಅರ್ಜೆಂಟ್ ಕೆಲಸದ ಮೇಲೆ ಹೊರಡೆ ಹೋಗ್ತಾ ಇದ್ದೀನಿ. ನೀನು ಆ ಪಾರ್ಟಿಲಿ ಕಿರಣ್ ಕುಮಾರ್ಗೆ ಅಭಿನಯಿಸ್ಬೇಕು. ಪಾರ್ಟಿಗೆ ತುಂಬಾ ಮುಖ್ಯವಾದ ಜನರೆಲ್ಲ ಬರ್ತಾರೆ, ಅವ್ರನ್ನ ನೀನು ನಂಬಿಸಿದ್ರೆ ನಿನ್ನ ಸಂಬಳನ ಹೆಚ್ಚು ಮಾಡ್ತೀನಿ. ಗುಡ್, ವೆರಿ ಗುಡ್. ರೀಟಾ, ನನ್ನ ತಂಗಿ ಹಣ ಕಳಿಸಿದ್ಯಾ? ಓ ಎಸ್. ಅಯ್ಯ, ಸಾಯೋದಕ್ಕೆ ಎಲ್ಲೋಗಿದ್ದು ಇಷ್ಟೊತ್ತು? ರೊಟ್ಟಿ ಸೀದೋಯ್ತಲ್ಲ, ನೋಡೋಗು. ಅಯ್ಯೋ ಚಂಡಾಲಿ, ಕಾಲೊಂದು ಕುಂಟು ಅಂದ್ರೆ ಕಣ್ಣು ಕೂಡೇನೆ ನಿನ್ಗೆ? ರಂಡೆ, ರೊಟ್ಟಿ ಎಲ್ಲ ಸುಟ್ಟೋಯ್ತಲ್ಲೇ, ಇವತ್ತು ನೀನು ಉಪವಾಸನೇ ಸಾಯ್ಬೇಕು.
ಪೋಸ್ಟ್ ಪೋಸ್ಟ್. ಯಾರು ಏನು? ಮನಿ ಆರ್ಡರ್ ಬಂದಿದೆ. ಮುತ್ತು ಹಣ ಕಳಿಸಿದಾನೆ. ಹಾ, ಮುತ್ತು ಹಣ ಕಳ್ಸಿದ್ದಾನ? ಬೇಗ ಕೊಡಪ್ಪ. ಇದು ಭವಾನಿ ಹೆಸರಿಗೆ ಬಂದಿರೋದು. ಅವಳು ಹೆಬ್ಬೆಟ್ಟು ಹೊತ್ಬೇಕು. ಭವಾನಿ ಹೊರಗಡೆ ಹೋಗಿದ್ದಾಳೆ. ಹೆಬ್ಬೆಟ್ಟು ನಾನು ಹೊತ್ತೀನಿ. ಹಾಗಾಗಲ್ಲಮ್ಮ, ಇದು ಸರ್ಕಾರಿ ಕೆಲಸ. ಅವಳೇ ಹೆಬ್ಬೆಟ್ಟು ಹೊತ್ಬೇಕು. ಸರ್ಕಾರಕ್ಕೇನ್ ಗೊತ್ತು ಹೆಬ್ಬೆಟ್ಟಿನ ಗುರುತು ನಂದೋ ಭವಾನಿದು ಅಂತ? ಸರ್ಕಾರದಲ್ಲಿ ನಮ್ ಹೆಬ್ಬೆಟ್ಟಿನ ಗುರುತುಗಳವ? ಇದು ನನ್ನ ಜವಾಬ್ದಾರಿ. ಯಾರು ಹೆಬ್ಬೆಟ್ಟು ಒತ್ತುತ್ತಾರೋ ಅವ್ರದೇ ಹೆಬ್ಬೆಟ್ಟು ಗುರುತು ಅಂತ ನಾನು ರುಜು ಮಾಡಬೇಕು. ಹಣ ಕೊಡಕ್ ಆಗೋದಿಲ್ಲ. ಭವಾನಿ ಇಲ್ಲ ಅಂದ್ರೆ ಬಿಡಿ, ಆಮೇಲೆ ಬರ್ತೀನಿ. ಆಯ್ ಇರಿ ಇರಿ ಇರಿ. ಭವಾನಿ, ಭವಾನಿ ಬೇಗ ಬಾ ಅಮ್ಮ. ಬಂದೆ. ಭವಾನಿ ಬೇಗ ಬಾ, ಬೇಗ ಬಾ. ಏನಮ್ಮ? ನಿಮ್ಮ ಅಣ್ಣ ಹಣ ಕಳ್ಸಿದ್ದಾನಂತೆ, ಹೆಬ್ಬೆಟ್ಟಂತೆ, ಒತ್ತು. ಅಣ್ಣನ? ಅದ್ರಲ್ಲಿ ಏನಂತ ಬರ್ತಿದ್ದಾರ ಅಣ್ಣ? ಪ್ರೀತಿಯ ಭವಾನಿ, ನಾನು ಚೆನ್ನಾಗಿದ್ದೇನೆ, ನನ್ನ ಚಿಂತೆ ಮಾಡಬೇಡ, ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, 1,000 ರೂಪಾಯಿಗಳನ್ನು ಕಳುಹಿಸುತ್ತೇನೆ, ಇಂತಿ ಮುತ್ತು ಅಂತ ಬರ್ದಿದ್ದಾನಮ್ಮ. ಅಮ್ಮ, ಅದು ಅಣ್ಣ. ಸಾಕ್ ಸುಮ್ನೆ. ಅವನೊಬ್ಬ ಅಣ್ಣ, ನೀನೊಬ್ಬಳು ತಂಗಿ. ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಸಾಕ್ಲಿಲ್ಲ? ಮಹಾತಾಯಿ, ನೀನ್ ಯಾವತ್ತು ಸುಧಾರಿಸ್ತೀಯೋ ಭಗವಂತನಿಗೆ ಗೊತ್ತು. ಸಾಕು ಹೋಗಯ್ಯ, ಕೆಲ್ಸ ಇದ್ರೆ ನೋಡ್ಕೊ ಹೋಗು. ಏನೇ ನೋಡ್ತಾ ನಿಂತಿದ್ಯಾ? ನಡಿಯ ಒಳಗೆ. ಜೀವಮಾನ ಪರ್ಯಂತರ ಸಾಕಿದವಳು ನಾನು, ಹಣ ಕಳ್ಸೋದ್ ನಿನಗ? ಅಮ್ಮ, ಪಾಪ ಅಣ್ಣ ಎಷ್ಟು ಕಷ್ಟಪಟ್ಟು ಕಳ್ಸಿದಾನೋ ಏನೋ. ಆ ಸೋಂಬೇರಿ ಮುಖಕ್ಕೆ ಇಷ್ಟೊಂದು ಹಣ ಯಾರೇ ಕೊಡ್ತಾರೆ? ಯಾರ್ದಾದ್ರೂ ಜೋಬಿ ಕತ್ತರಿಸಿರ್ಬೇಕು, ಇಲ್ಲ ಅಂದ್ರೆ ಕಳ್ತನ ಮಾಡಿರ್ಬೇಕು. ಅಮ್ಮ, ಅಣ್ಣನೇನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏನೇ ನನಗೆ ಹೆದರ್ಸ್ತಾ ಇದ್ಯಾ? ಏನು ಬಾಯಿ ಕೊಡ್ತಾ ಇದ್ಯಾ? ನೀನು ಬಾಳ ಅಮ್ಮನ್ನ ಏನ್ ಮಾಡ್ಬೇಡ.